ನಿಮಗೂ ಕೂಡ ನಮ್ಮ ಹಾಗೆ ಚಿಕನ್ 65 ಮತ್ತು ಚಿಕನ್ ದಮ್ ಬಿರಿಯಾನಿ ಇಷ್ಟ ಆಗಿದರೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಲೇಬೇಕು. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾವು ಬಿರಿಯಾನಿಗೆ ರೈಸನ್ನು ನೆನೆಸಿಡುವ. ಇದರಲ್ಲಿ ನಾವು 1 kgಯಷ್ಟು ಬಾಸ್ಮತಿ ರೈಸನ್ನು ತಗೊಂಡಿದ್ದೇವೆ. ಇದನ್ನು ನಾವು ಅರ್ಧ ಗಂಟೆಯಿಂದ 1 ಗಂಟೆ ತನಕ ನೆನೆಸಿಟ್ಕೊಳ್ಬೇಕು. ಅಲ್ಲಿ ತನಕ ಚಿಕನ್ 65 ಹೇಗೆ ಮಾಡೋದು ಅಂತ ನೋಡುವ. ಈಗ ಒಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ಮೊಸರನ್ನು ಬೀಟ್ ಮಾಡ್ಕೊಂಡು ತಗೊಳ್ಳಿ. ಮತ್ತು ಅದಕ್ಕೆ ನಾವು 1 kgಯಷ್ಟು ಚಿಕನ್ ಹಾಕ್ತಾ ಇದ್ದೇವೆ. ನಿಮಗೆ ಬೋನ್ಲೆಸ್ ಚಿಕನ್ ಬೇಕಾದರೆ ಬೋನ್ಲೆಸ್ ಕೂಡ ಹಾಕ್ಬೋದು. ನಮಗೆ ಸ್ವಲ್ಪ ಬೋನ್ ಇದ್ದದ್ದು ಇಷ್ಟ ಆಗ್ತದೆ, ಹಾಗೆ ಬೋನ್ ಇದ್ದದ್ದು ಮತ್ತು ಬೋನ್ಲೆಸ್ ಕೂಡ ಮಿಕ್ಸ್ ಮಾಡಿದ್ದೇವೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ತಗೊಳ್ಳಿ. ಇದು ಯಾಕೆ ಹಾಕ್ತಾ ಇದ್ದೇವೆ ಅಂತ ಹೇಳಿದರೆ ಒಳ್ಳೆ ಕಲರ್ ಬರಲಿಕ್ಕೆ. ನಿಮಗೆ ರೆಡ್ ಅಥವಾ ಆರೆಂಜ್, ಡಾರ್ಕ್ ಆರೆಂಜ್ ಥರ ಕಲರ್ ಬರ್ತದೆ. ಹಾಗೆ ಕಲರ್ ಬರಲಿಕ್ಕೋಸ್ಕರ ಇದನ್ನು ನಾವು ಹಾಕ್ತಾ ಇದ್ದೇವೆ. 1 kg ಚಿಕನಿಗೆ 4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೇವೆ ನಾವು. ನೀವು ಎಷ್ಟು ಚಿಕನ್ ತೊಗೊಳ್ತೀರಿ ಅದರ ತಕ್ಕಂತೆ ನೀವು ಕ್ವಾಂಟಿಟಿಯನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಈಗ 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನು ಹಾಕಿ, ಆಮೇಲೆ 2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರನ್ನು ಹಾಕಿ, ಮತ್ತು 2 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇವೆ. ನಾಲ್ಕರಿಂದ 5 ಹಸಿಮೆಣಸಿನಕಾಯಿಯನ್ನು ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಅದನ್ನು ಇದಕ್ಕೆ ಹಾಕ್ತಾ ಇದ್ದೇವೆ. ಒಂದು 15ರಿಂದ 20 ಕರಿಬೇವು ಸೊಪ್ಪು ಅಥವಾ ಕರಿ ಲೀವ್ಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆವು. ಅದನ್ನು ಈಗ ಹಾಕ್ತಾ ಇದ್ದೇವೆ. ಈಗ ಇದೆಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇದು ಎಲ್ಲ ಚಿಕನಿಗೆ ಹೊರಗಡೆಯಿಂದ ಚೆನ್ನಾಗಿ ಕೋಟ್ ಆಗಬೇಕು. ಅಲ್ಲಿ ತನಕ ಎಲ್ಲ ಹಾಕಿದ ಮಸಾಲೆ ಅದೆಲ್ಲ ಪೇಸ್ಟ್ ಥರ ಆಗಿ ಇದಕ್ಕೆ ಕೋಟ್ ಆಗುವ ಹಾಗೆ ನೀವು ಅಷ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದ ನಂತರ ಅದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕಾಗ್ತದೆ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗ್ತದೆ. ಅಲ್ಲಿ ತನಕ ನಾವು ಬಿರಿಯಾನಿ ಎಲ್ಲ ಮಾಡುವಾಗ ಅದು ಒಳ್ಳೆ ಮ್ಯಾರಿನೇಟ್ ಆಗ್ತದೆ. ಫ್ರಿಜ್ಜಲ್ಲೇನು ಇಡಬೇಕಂತ ಹೇಳಿಲ್ಲ, ಹೊರಗಡೆನೇ ಇಡ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಆಗಿದೆ. ಈಗ ನಾವು ಬಿರಿಯಾನಿ ಗ್ರೇವಿ ಮಾಡುವ. ಇದಕ್ಕೆ ನಾವು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು 7ರಿಂದ 8 ಈರುಳ್ಳಿ ತಗೊಂಡಿದ್ದೇವೆ. ಮತ್ತು ಕಾಯಿಮೆಣಸು ಒಂದು 4ರಿಂದ 5 ಕಾಯಿಮೆಣಸು, ಗ್ರೀನ್ ಚಿಲ್ಲಿಯನ್ನು ಸ್ಲಿಟ್ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. 3 ಟೊಮೆಟೊ ನೋಡಿದವಲ್ಲ, ಅದನ್ನು ಪೇಸ್ಟ್ ಮಾಡಿ ಅಂದರೆ ಪ್ಯೂರಿ ಥರ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಇಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೇವೆ. ಇದನ್ನು ಲಾಸ್ಟಿಗೆ ಕಟ್ ಮಾಡುವ. ಈಗ ಕಟ್ ಮಾಡಿದರೆ ಅದರದ್ದು ಸ್ಮೆಲ್ ಹೋಗ್ತದೆ. ಇಲ್ಲಿ 1 ಕಪ್ಪಷ್ಟು ಮೊಸರನ್ನು ತಗೊಂಡಿದ್ದೇವೆ ನಾವು. ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ. ಅದರಲ್ಲಿ ಯಾವ ಗಂಟು ಅಥವಾ ಲಂಪ್ಸ್ ಏನು ಇಡಬಾರ್ದು, ಸ್ಮೂತಾಗಿ ಪೇಸ್ಟ್ ಇರಬೇಕು. ಅದಕ್ಕೋಸ್ಕರ ಈಗ ಬಿರಿಯಾನಿ ಮಾಡಲಿಕ್ಕೆ ಒಂದು ದೊಡ್ಡ ಪಾತ್ರೆನೇ ತಗೊಳ್ಳಿ. ನಿಮ್ಮದು ರೈಸ್ ಎಷ್ಟಿದೆ ಅಷ್ಟಕ್ಕೋಸ್ಕರ. ಮತ್ತು ಅದಕ್ಕೆ ಕುಕ್ಕಿಂಗ್ ಆಯಿಲನ್ನು ಹಾಕಿ, ಅಥವಾ ನಾವಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೇವೆ, ಒಳ್ಳೆ ಸ್ಮೆಲ್ ಬರ್ತದೆ ಅಂತ ಹೇಳಿ. ಹಾಗೆ ನೀವು ಯಾವ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇದು ಒಳ್ಳೆ ಬಾಯ್ಲ್ ಆದ ನಂತರ ಜೀರಿಗೆ ಹಾಕಿ ಇದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಅದನ್ನು ಹೀಗೆ ತಿರುಗಿಸ್ತಾ ಇರಿ, ಆಯಿತಾ. ಇದಾದ ನಂತರ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿಟ್ಟಿದ್ದೇವಲ್ಲ ನೀರುಳ್ಳಿ, ಅದನ್ನು ಹಾಕಬೇಕು. ಅದು ಗೋಲ್ಡನ್ ಬ್ರೌನ್ ಆಗುವ ತನಕ ನೀವು ಅದನ್ನು ಮೂವ್ ಮಾಡ್ತಾ ಇರಬೇಕು. ಮತ್ತು ಒಳ್ಳೆ ಅದು ಸಪೂರ ತೆಳ್ಳಗೆ ಪೇಸ್ಟ್ ಆಗ್ತಾ ಹೋಗ್ತದೆ, ಅಷ್ಟು ಗೋಲ್ಡನ್ ಬ್ರೌನ್ ಆಗ್ತಾ ಹೋಗಬೇಕು. ಅಲ್ಲಿ ತನಕ ನೀವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು, ಆಯಿತಾ. ಇದು ಪ್ರೊಸೆಸ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಟೈಮ್ ತೊಗೊಳ್ತದೆ. ಒಂದು 7ರಿಂದ 10 ನಿಮಿಷ ತನಕ ಇದು ತೊಗೊಳ್ತದೆ ಗೋಲ್ಡನ್ ಬ್ರೌನ್ ಆಗಲಿಕ್ಕೆ. ಅಲ್ಲಿ ತನಕ ನಾವು ರೈಸ್ ಕುಕ್ ಮಾಡಲಿಕ್ಕೆ, ಬಾಸ್ಮತಿ ರೈಸ್ ನಾವು ಏನು ಸೋಕ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಕುಕ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ಳುವ. ಇನ್ನೊಂದು ಪಾತ್ರೆ ತಗೊಳ್ಳಿ. ಅದರಲ್ಲಿ
ನಿಮ್ಮ ಅಕ್ಕಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು. ನಾವು ಇಲ್ಲಿ 1 kg ಅಕ್ಕಿಗೆ ಈ ಪಾತ್ರೆಯಲ್ಲಿ ಅರ್ಧದಷ್ಟು ನೀರು ಹಾಕಿದ್ದೇವೆ. ಮತ್ತು ಅದಕ್ಕೆ ನೀರು ಇಟ್ಟ ತಕ್ಷಣ ಗ್ಯಾಸ್ ಆನ್ ಮಾಡಿ, ಮತ್ತು ಅದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ನಾವು ಉಪ್ಪನ್ನು ಹಾಕ್ತಾಯಿದ್ದೇವೆ, ಸಪೂರ ಉಪ್ಪನ್ನು. ಈಗ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಅದೇ ನೀರಿಗೆ, ಮತ್ತು ಒಂದು 5 ಅಥವಾ 6 ಏಲಕ್ಕಿಯನ್ನು ಹಾಕಬೇಕು. ಅದನ್ನು ಗುದ್ದಬೇಕಂತ ಹೇಳಿ ಏನಿಲ್ಲ, ಹೀಗೆ ಇಡಿಯಾಗಿ ಹಾಕ್ಬೋದು ಅದನ್ನು. ಮತ್ತು ಒಂದು 2 ತುಂಡು ಚಕ್ಕೆ, ಮತ್ತು ಒಂದು 4 ರಿಂದ 5 ಲವಂಗ, ಮತ್ತು ಅರ್ಧಂಬರ್ಧ ಆಗಿರುವ 2 ಸ್ಟಾರನ್ನು ಹಾಕ್ತಾ ಇದ್ದೇವೆ. ಮತ್ತು ಒಂದು ಕಾಯಿ ಮೆಣಸನ್ನು ಮಧ್ಯದಲ್ಲಿ ಸ್ಲಿಟ್ ಮಾಡಿ ಅದನ್ನು ಹಾಕಿ, ಮತ್ತು ಒಂದು 10 ಪೆಪ್ಪರನ್ನು ಹಾಕ್ತಾ ಇದ್ದೇವೆ, ಬ್ಲ್ಯಾಕ್ ಪೆಪ್ಪರನ್ನು, ಮತ್ತು ಒಂದು 2 ಪಲಾವ್ ಎಲೆಯನ್ನು ಹಾಕಿ, ಮತ್ತು ಇದು ಒಳ್ಳೆ ಬಾಯ್ಲ್ ಆಗಬೇಕು, ಒಳ್ಳೆ ಸ್ಮೆಲ್ ಬರ್ತದೆ. ಆಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಆನಿಯನ್ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ, ನೋಡಿ ಅದು ಈಗ ಗೋಲ್ಡನ್ ಬ್ರೌನ್ ಹೀಗೆ ಈ ಥರ ಆಗಿದೆ. ಈಗ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು. ನಾವೀಗ ಇದರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೇವೆ. ಈ ಪೇಸ್ಟ್ ಇದು ಹಸಿ ವಾಸನೆ ಹೋಗುವ ತನಕ ನೀವು ಇದನ್ನು ಸ್ಟಿರ್ ಮಾಡ್ತಾ ಬಿಸಿ ಮಾಡ್ತಾ ಇರಬೇಕು. ಒಂದು ವೇಳೆ ಇದು ತಳ ಹತ್ತುತ್ತಾ ಉಂಟಂತ ಹೇಳಿ ಅನಿಸಿದರೆ ನೀವು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಹೋಗಬೇಕು, ಆಯಿತಾ. ಈಗ ಇದಕ್ಕೆ 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿ, ಮತ್ತು ಒಂದು 7 ರಿಂದ 8 ಹಸಿಮೆಣಸಿನಕಾಯಿಯನ್ನು ನಾವು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗ್ತದೆ. ಈಗ ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಕೆಲವೆಲ್ಲ ಪೌಡ್ರೆಲ್ಲ ಹಾಕುವ. ಈಗ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 4 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇವೆ, ಮತ್ತು ಕೋರಿಯಂಡರ್ ಪೌಡರ್ ಒಂದು 4 ಟೇಬಲ್ ಸ್ಪೂನ್, ಟರ್ಮರಿಕ್ ಪೌಡರ್ 1 ಚಮಚದಷ್ಟು, ಗರಂ ಮಸಾಲ 2 ಟೇಬಲ್ ಸ್ಪೂನಷ್ಟು, ಕ್ಯೂಮಿನ್ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಆಗಲೇ ಟೊಮ್ಯಾಟೊವನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು, ಮತ್ತು ಕರ್ಡನ್ನು ಬೀಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದೆರಡನ್ನು ಸಹ ಇದಕ್ಕೆ ಹಾಕಬೇಕು, ಮತ್ತು ಒಳ್ಳೆ ಮಿಕ್ಸ್ ಮಾಡಿ. ಆಗ ನಾವು ಬಾಸ್ಮತಿ ರೈಸನ್ನು ಸೋಕ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಈಗ ಅದನ್ನು ನಾವು ಬಾಯ್ಲ್ ಮಾಡಿಟ್ಟ ನೀರಿಗೆ ನಿಧಾನವಾಗಿ ಅದನ್ನು ಹಾಕಬೇಕಾಗ್ತದೆ. ಅದೆಲ್ಲ ಮಸಾಲೆ ಆಲ್ರೆಡಿ ಬಿಸಿ ನೀರಲ್ಲಿ ಬೆಂದಿರ್ತದೆ, ನೀವು ಹಾಕಿದ ಗರಂ ಮಸಾಲಗಳು ಐಟಮ್ಸ್ ಎಲ್ಲ. ಈಗ ಅದಕ್ಕೆ ನೀವು ಅಕ್ಕಿಯನ್ನು ಹಾಕಬೇಕು. ಇದು ನಾವು ಮಾಡ್ತಾ ಇದ್ದ ಮಸಾಲೆ ಒಳ್ಳೆ ಬಾಯ್ಲ್ ಆಗ್ತಾ ಉಂಟು ನೋಡಿ, ಹಸಿ ವಾಸನೆ ಎಲ್ಲ ಹೋಗಬೇಕು, ಮತ್ತು ಎಣ್ಣೆ ಸಪ್ರೇಟ್ ಆಗ್ತಾ ಬರಬೇಕು. ಈಗ ಇದು ರೈಸ್ ಕೂಡ ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಬಂದಿದೆ, ತುಂಬ ಬಾಯ್ಲ್ ಆಗಲಿಕ್ಕೂ ಇಲ್ಲ ಅದು. ಈಗ ಇದು ಮಸಾಲೆಯನ್ನು ನಾವು ಇಳಿಸಿ ಕೆಳಗಿಟ್ಕೊಂಡಿದ್ದೇವೆ ನೋಡಿ. ಇದು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಉಂಟು, ತುಂಬ ತೆಳ್ಳಗೆ ಅಂತ ಹೇಳಿ ಅಲ್ಲ, ಒಂಥರ ಗ್ರೇವಿ ಥರ ಹೀಗೆ ಆಗಿದೆ. ಇಲ್ಲಿ ನಮ್ಮ ರೈಸ್ ಕೂಡ ಕುಕ್ಕಾಗಿ ರೆಡಿಯಾಗಿದೆ. ಈಗ ನಾವು ಚಿಕನ್ 65 ಏನು ಮ್ಯಾರಿನೇಟ್ ಮಾಡಿಟ್ಟಿದ್ದೆವು ಅದನ್ನೀಗ ಫ್ರೈ ಮಾಡಿಕೊಳ್ಳುವ. ಒಂದು ಪಾತ್ರೆಯಲ್ಲಿ ಕುಕ್ಕಿಂಗ್ ಆಯಿಲನ್ನು, ಫ್ರೈ ಮಾಡಲಿಕ್ಕೆ ನೀವು ಯೂಶ್ವಲಿ ಯಾವ ಆಯಿಲನ್ನು ತೊಗೊಳ್ತೀರಲ್ಲ ಆ ಆಯಿಲನ್ನು ಹಾಕಿ, ನಾವು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇವೆ. ಈ ಆಯಿಲ್ ಬಿಸಿ ಆಗುವ ತನಕ ನಾವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಚಿಕನ್ ಇಟ್ಟಿದ್ದೇವಲ್ಲ ಮಸಾಲ ಎಲ್ಲ ಹಾಕಿ, ಇದಕ್ಕೆ ನಾವು ರೈಸ್ ಫ್ಲೋರ್ ಮತ್ತು ಕಾರ್ನ್ ಫ್ಲೋರನ್ನು ಹಾಕಬೇಕಾಗ್ತದೆ. ಇದು ಕ್ರಿಸ್ಪಿನೆಸ್ಸಿಗೆ ನಾವು ಹಾಕುವಂಥದ್ದು. ನಾವು ಇಲ್ಲಿ ಎರಡನ್ನೂ ಸಹ ಈಕ್ವಲ್ ಕ್ವಾಂಟಿಟೀಸಲ್ಲಿ ಹಾಕ್ತಾ ಇದ್ದೇವೆ. 4 ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು, ಹಾಗೆ 4 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರನ್ನು ಹಾಕ್ತಾ ಇದ್ದೇವೆ. ಈಗ ಇದೆಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ನೀವು, ಅದೆಲ್ಲ ಇದಕ್ಕೆ ಕೋಟ್ ಆಗಬೇಕು ಮ್ಯಾರಿನೇಟ್ ಆದ ಚಿಕನಿಗೆ. ರೈಸ್ ನಮ್ಮದು ರೆಡಿ ಆಗಿತ್ತಲ್ಲ, ಈಗ ಅದರಲ್ಲಿ ನೀರು ಇರ್ತದಲ್ಲ, ನಾವು ನೀರು ಹಾಕಿಟ್ಟಿದ್ದೆವು, ಈಗ ಅದನ್ನು ಡ್ರೈನ್ ಮಾಡ್ಕೊಳ್ಬೇಕು. ಆ ನೀರೆಲ್ಲ ತೆಗೆದು ನಮಗೆ ರೈಸ್ ಮಾತ್ರ ಬಿಡಿ ಬಿಡಿಯಾಗಿ ಸಿಗಬೇಕು. ಹಾಗೆ ನಾವೀಗ ಅದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೇವೆ ನೀರೆಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದೊಂದೇ ಚಿಕನ್ ಪೀಸ್ ಮ್ಯಾರಿನೇಟ್ ಆಗಿ ಮಸಾಲೆ ಎಲ್ಲ ಹಾಕಿಟ್ಟದಿತ್ತಲ್ಲ ಅದನ್ನು ಒಂದೊಂದೇ ಇದಕ್ಕೆ ಹಾಕ್ತಾ ಹೋಗಬೇಕು. ಒಮ್ಮೆನೇ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ಅದು ಒಂದಕ್ಕೊಂದು ಅಂಟಿಕೊಳ್ತದೆ ಮತ್ತು ಅದಕ್ಕೆ ಜಾಗ ಕೂಡ ಸಾಕಾಗೋದಿಲ್ಲ ಫ್ರೈ ಆಗುವಾಗ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಳ್ಳಿ. ಈಗ ನಾವು ನೋಡಿ ಇಲ್ಲಿ ಒಂದು 7-8 ಪೀಸ್ ಹಾಕಿದ್ದೇವೆ ಅಷ್ಟೇ.
ಹಾಗೆ ಅದು ಒಳ್ಳೆ ಫ್ರೈ ಆಗುವ ತನಕ, ಹೀಗೆ ಒಳ್ಳೆ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕಾಗ್ತದೆ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿ ನೀವು ಮಾಡಿ ಆಯಿತಾ. ಯಾಕಂದರೆ ಒಂದ್ಸತಿ ಚಿಕನ್ 65 ನೀವು ಫ್ರೈ ಮಾಡಿ ತೆಗೆದಿಡ್ತಾ ಹೋದ ಹಾಗೆ ಮನೆಯಲ್ಲಿ ಜನ ಇದ್ದಾಗೆ ಅದು ಖಾಲಿ ಆಗ್ತಾ ಹೋಗ್ತದೆ ಆಯಿತಾ. ನಮ್ಮ ಮನೇಲಿ ಸಹ ನಾವು ಮಾಡಿದ್ದು ಜಾಸ್ತಿ ಇತ್ತು, ಬಟ್ ಹೇಗೆ ಕಡಿಮೆ ಆಯಿತು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾವು ಆಗ ಮಾಡಿಟ್ಟ ಬಿರಿಯಾನಿ ಮಸಾಲೆಯನ್ನು ಪುನಃ ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಇಟ್ಕೊಳ್ಳಿ. ಈಗ ಕನ್ಸಿಸ್ಟೆನ್ಸಿಯನ್ನು ನೋಡಿ, ಸ್ವಲ್ಪ ಗಟ್ಟಿಯಾಗಿದ್ದರೆ, ತೆಳು ಕನ್ಸಿಸ್ಟೆನ್ಸಿ ಬೇಕಾದರೆ ಸ್ವಲ್ಪ ಅದಕ್ಕೆ ನೀರು ಆ್ಯಡ್ ಮಾಡ್ಬೋದು. ಮಸಾಲ ಹೇಗೂ ಸ್ಟ್ರಾಂಗ್ ಆಗಿರ್ತದೆ, ಏನು ತೊಂದರೆ ಇಲ್ಲ, ನೀರು ಆ್ಯಡ್ ಮಾಡಿ. ಈಗ ಇದಕ್ಕೆ ನಾವು ಚಿಕನ್ 65 ಮಾಡಿದ್ದೇವಲ್ಲ ಅದರಲ್ಲಿ ಸ್ವಲ್ಪ ತಗೊಳ್ಳಿ, ಸ್ವಲ್ಪವನ್ನು ಇದಕ್ಕೆ ಹಾಕಬೇಕು, ಮತ್ತು ಸ್ವಲ್ಪವನ್ನು ಸಪ್ರೇಟ್ ಇಟ್ಕೊಳ್ಳಿ. ಈಗ ಅದನ್ನು ಕೆಲವನ್ನು ಒಂದೊಂದೇ ಇದರ ಮೇಲೆ ಇಟ್ಕೊಳ್ತಾ ಬನ್ನಿ, ಆ ಮಸಾಲೆ ಮೇಲೆ. ಮತ್ತು ಇದರ ಮೇಲೆ ನೀವು ಸ್ವಲ್ಪ ಗಾರ್ನಿಷಿಂಗ್ ಥರ ಕೋರಿಯಾಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪನ್ನು ಇದರ ಮೇಲೆ ಹಾಕಬೇಕಾಗ್ತದೆ. ಇದರ ಮೇಲೆ ನಾವು ಕುಕ್ ಮಾಡಿ ಇಟ್ಕೊಂಡ ರೈಸನ್ನು ಹಾಕ್ತಾ ಬರಬೇಕು. ಎಲ್ಲವನ್ನು ಅದರ ಮೇಲೆ ಹಾಕಿಬಿಡಿ. ಮತ್ತು ಮೇಲೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕಿ, ಇದು ಒಳ್ಳೆ ಪರಿಮಳ ಬರ್ತದೆ ಮೇಲ್ಗಡೆಯಿಂದ. ಇದರ ಮೇಲೆ ಕೊತ್ತಂಬರಿ ಸೊಪ್ಪು, ಕೋರಿಯಾಂಡರ್ ಲೀವ್ಸ್, ಇದನ್ನು ಟಾಪಿಂಗ್ಸ್ ಥರ ಮೇಲ್ಗಡೆ ಹಾಕಿ. ಈಗ ದಮ್ಮಿಗೆ ನಾವು ಇಡಬೇಕಾಗ್ತದೆ. ಅದಕ್ಕೆ ನಾವೊಂದು ಟೈಟ್ ಮುಚ್ಚಳಕ್ಕೆ ಈ ಥರ ಬಟ್ಟೆಯನ್ನು ಕಟ್ಟಿದ್ದೇವೆ, ಸೊ ದ್ಯಾಟ್ ಯಾವ ಏರ್ ಕೂಡ ಎಸ್ಕೇಪ್ ಆಗಬಾರ್ದು ಅಂತ. ಈಗ ಕೆಳಗಡೆ ಒಂದು ತವ ಹಿಡ್ಕೊಳ್ಳಿ, ಅದರ ಮೇಲೆ ನೀವು ಬಿರಿಯಾನಿ ಮಾಡಿದ ಪಾತ್ರೆ ಮತ್ತು ಇದು ಲಿಡ್ಡನ್ನು ಕ್ಲೋಸ್ ಮಾಡಿ, ಅದಕ್ಕೆ ಬಟ್ಟೆ ಸುತ್ತಿ, ಮತ್ತು ಬಾರದ ವಸ್ತು ಏನಾದರೂ ಅದರ ಮೇಲೆ ಇಡಬೇಕು, ಸೊ ದ್ಯಾಟ್ ಅದು ಟೈಟಾಗಿ ಸೀಲಾಗಿ ಒಳಗಡೆಯಿಂದ ಒಳ್ಳೆ ದಮ್ಮ ಬರ್ತದೆ ಅಂತ ಹೇಳಿ. ನಾವು ದಮ್ಮಿಗೆ 10 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟಿದ್ದೆವು ಗ್ಯಾಸನ್ನು, ಮತ್ತು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ದಮ್ಮಿಗೆ ಇಟ್ಕೊಂಡಿದ್ದೆವು. ಸೊ ನಿಮ್ಮದು ಪಾತ್ರೆ ಎಷ್ಟು ದಪ್ಪ ಅಥವಾ ಎಷ್ಟು ತೆಳ್ಳಗಿದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಮ ಥರದ್ದಾದರೆ ಹೀಗೆ 10 ಮಿನಿಟ್ಸಲ್ಲಿ ಸ್ಪ್ಲಿಟ್ ಮಾಡ್ಕೊಂಡು ಇಟ್ಕೊಳ್ಬೋದು. ಇಲ್ಲದಿದ್ದರೆ ತುಂಬ ತೆಳು ಪಾತ್ರೆ ಹಾಗೆಲ್ಲ ಇದ್ದರೆ ತಲೆ ಹತ್ತುವ ಚಾನ್ಸಸ್ ಇರ್ತದೆ. ಸೊ ನೀವು ಅಕಾರ್ಡಿಂಗ್ಲಿ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಬಿರಿಯಾನಿ ರೆಡಿ ಆಗಿದೆ. ಇದಕ್ಕೆ ನಮ್ಮದು ಚಿಕನ್ 65 ಕೂಡ ಮೇಲ್ಗಡೆಯಿಂದ ಸೈಡಿಗೆ ಇಟ್ಟಿದ್ದೇವೆ, ಮತ್ತು ಕೆಲವು ಪೀಸಸ್ ಅದರಲ್ಲಿ ನಾವು ಆಲ್ರೆಡಿ ಹಾಕಿದ್ದೇವಲ್ಲ ಅದು ಕೂಡ ಉಂಟು. ತುಂಬ ಟೇಸ್ಟಿಯಾಗಿ ಒಳ್ಳೆ ರೀತಿಯಲ್ಲಿ ಮನೇಲಿ ಮಾಡಿ ತಿನ್ಬೋದು. ಈ ಚಿಕನ್ 65 ಮತ್ತು ಬಿರಿಯಾನಿ ರೆಸಿಪಿಯನ್ನು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಬಾಯ್.